ರಾತ್ರಿಯ ಗೀತೆಗಳು ಆಗಸ್ಟ್ 4. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಎಫೆಸದವರಿಗೆ 1:22. ಅತಿ ಪ್ರಿಯರೇ, ಸಮಯವೂ ಕಡಿಮೆಯಾಗಿದೆ. ನಾವು ಬಯಸುವ ದೊಡ್ಡ ಬಹುಮಾನವು ಹತ್ತಿರದಲ್ಲಿದೆ. ಸಾಧಿಸಬೇಕಾದ ಗುರಿ ಅಥವಾ ಗುಣಲಕ್ಷಣದ ಮಾನದಂಡವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಡಲಾಗಿದೆ ಮತ್ತು ಕರ್ತನಿಗೆ ಸಂಪೂರ್ಣ ಪ್ರತಿಷ್ಠೆಯ ಅವಶ್ಯಕತೆಯ ವಿವರಣೆಗಳೊಂದಿಗೆ ಸತ್ಯವೇದವು ಪ್ರಕಾಶಮಾನವಾಗಿದೆ. ಅದು ಸ್ವಯಂ ಮರಣವನ್ನು ಸೂಚಿಸುತ್ತದೆ ಎಂದು ನಮಗೆ ತೋರಿಸುತ್ತದೆ. ದೇವರ ಕೃಪೆಯಿಂದ ಬೇರೆ ಎಲ್ಲ ತಲೆ ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ಕತ್ತರಿಸಿ ಪಕ್ಕಕ್ಕೆ ಎಸೆಯಲಾಗಿದೆ ಮತ್ತು ಇನ್ನು ಮುಂದೆ ಅಪೊಸ್ತಲನು ವ್ಯಕ್ತಪಡಿಸಿದಂತೆ, ನಾನು ಇನ್ನೂ ಬದುಕುವುದು ಕ್ರಿಸ್ತನಿಗಾಗಿಯೇ. ಕ್ರಿಸ್ತನ ಶರೀರದ ಅಂಗವಾಗಿ ಆತನ ಚಿತ್ತದಿಂದ ಮಾರ್ಗದರ್ಶನ ಹೊಂದಿಕೊಂಡು, ಆತನ ವಾಕ್ಯದ ಮೂಲಕ ಗ್ರಹಿಸಿಕೊಂಡು ಮತ್ತು ಆತನ ಏರ್ಪಾಡಿನ ಮೂಲಕ ಮತ್ತು ಆತನ ಉದಾಹರಣೆಯ ಮೂಲಕ ನಾವು ಗ್ರಹಿಸಿಕೊಳ್ಳುವಂತೆ ನಾವು ಒಬ್ಬೊಬ್ಬರೂ ನೋಡಿಕೊಳ್ಳಬೇಕಲ್ಲವೇ? ಇದು ನಮ್ಮ ಕರ್ತನ ಸ್ವರೂಪದ ಸಂಪೂರ್ಣ ಗುಣಲಕ್ಷಣದ ಇನ್ನೊಂದು ಚಿತ್ರಣವಾಗಿದೆ. ಆತನು ತನ್ನ ಸ್ವಂತ ನಾಯಕತ್ವವನ್ನು, ತನ್ನ ಸ್ವಂತ ಚಿತ್ತವನ್ನು ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲಿಲ್ಲವೇ? ಆತನು ಖಂಡಿತವಾಗಿಯೂ ಹಾಗೆಯೇ ಮಾಡಿದನು ಮತ್ತು ಆ ಪೂರ್ಣ ಪ್ರತಿಷ್ಠೆ ಮಾಡಿದ್ದರಿಂದ ತಂದೆಯಿಂದ ಪ್ರತಿಫಲ ಹೊಂದಿದಂತೆ ನಮ್ಮ ಪೂರ್ಣ ಪ್ರತಿಷ್ಠೆಯು ಮತ್ತು ಇದಕ್ಕಿಂತ ಕಡಿಮೆ ಎಂದಿಗೂ ಇಲ್ಲ. ನಮ್ಮ ಕರ್ತನು ಮತ್ತು ಶಿರಸ್ಸು ಆಗಿರುವಾತನಿಂದ ರಾಜ್ಯದಲ್ಲಿ ಸಂಪೂರ್ಣವಾಗಿ ಪ್ರತಿಫಲವನ್ನು ಪಡೆಯುತ್ತೇವೆ ಎಂಬ ಭರವಸೆ ನಮಗಿದೆ. ರಿಪ್ರಿಂಟ್ 2846. ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಆಗಸ್ಟ್ 4ರ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಭಕ್ತಿ ಸಾಹಿತ್ಯದ ಭಾಗವನ್ನ ನೋಡ್ತಾ ಇದ್ದೀವಿ. ಹೌದು. ಇದು ಮುಖ್ಯವಾಗಿ ಎಫಿಷಿಯನ್ಸ್ 1:22 ಇದೆಯಲ್ಲ, ಹೌದು, ಅದರ ಮೇಲೆ ಗಮನ ಹರಿಸ್ತೆ. ಆ ವಚನ, ದೇವರು ಎಲ್ಲವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದಾನೆ ಮತ್ತು ಸಭೆಗಾಗಿ ಆತನನ್ನು ಎಲ್ಲದರ ಮುಖ್ಯಸ್ಥನನ್ನಾಗಿ ನೇಮಿಸಿದ್ದಾನೆ ಅಂತ ಹೇಳುತ್ತೆ ಅಲ್ವಾ? ಖಂಡಿತ, ಅದೇ ಆಧಾರ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದೆ, ಈ ವಚನವನ್ನ ಈ ಭಕ್ತಿ ಸಾಹಿತ್ಯ ಹೇಗೆ ವಿವರಿಸುತ್ತೆ, ವಿಶೇಷವಾಗಿ ಸಂಪೂರ್ಣ ಸಮರ್ಪಣೆ ಮತ್ತು ಕ್ರಿಸ್ತನ ನಾಯಕತ್ವದ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಇದೆ. ಅಂದ್ರೆ ನಮ್ಮ ಸ್ವಂತ ಇಚ್ಛೆಯನ್ನ ಪೂರ್ತಿಯಾಗಿ ಬಿಟ್ಟು ದೇವರಿಗೆ ಶರಣಾಗಬೇಕು ಅನ್ನೋ ಒಂದು ಕರೆನಾ? ಅಂದ್ರೆ ಇದೊಂದು ಒತ್ತಾಯ ತರ ಕೇಳಿಸ್ತಿದೆ. ಹೌದು, ಯಾಕಂದ್ರೆ ಕಾಲವು ಸಮೀಪಿಸಿದೆ ಮತ್ತೆ ಮಹಾನ್ ಬಹುಮಾನ ಹತ್ತಿರದಲ್ಲಿದೆ ಅಂತ ಪದೇ ಪದೇ ಹೇಳುತ್ತೆ. ಅಂದ್ರೆ ಇದರ ತುರ್ತು ಇದೆಯಲ್ಲ, ಅದನ್ನ ತೋರಿಸುತ್ತೆ. ಓ ಹಾಗೆ, ಸರಿ. ಹಾಗಾದ್ರೆ ಈ ಸಂಪೂರ್ಣ ಸಮರ್ಪಣೆ ಅನ್ನೋದನ್ನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಬರೀ ವಿಧೇಯತೆನಾ ಅಥವಾ ಅದಕ್ಕಿಂತ ಹೆಚ್ಚ? ಖಂಡಿತ ಅದಕ್ಕಿಂತ ಹೆಚ್ಚು. ಈ ಬರಹ ಇದನ್ನ ಸ್ವಂತಕ್ಕೆ ಸಾಯುವುದು, ಡೆಡ್ನೆಸ್ ಟು ಸೆಲ್ಫ್ ಅಂತ ಹೇಳುತ್ತೆ. ನಮ್ಮ ಆಸೆ, ನಮ್ಮ ಯೋಜನೆ, ನಮ್ಮ ನಾನು ಅನ್ನೋದನ್ನ ಪೂರ್ತಿಯಾಗಿ ಕ್ರಿಸ್ತನ ಚಿತ್ತಕ್ಕೆ ಬಿಟ್ಟುಕೊಡೋದು. ಸ್ವಂತಕ್ಕೆ ಸಾಯುವುದು, ಇದು ಕೇಳೋಕೆ ಸ್ವಲ್ಪ ತೀವ್ರವಾಗಿದೆ ಅಲ್ವಾ? ಹೌದು. ಇದು ಒಂದು ಸಲ ಮಾಡಿ ಮುಗಿಸೋ ನಿರ್ಧಾರ ಅಲ್ಲ, ಬದಲಿಗೆ ಇದೊಂದು ನಿರಂತರವಾದ ಪ್ರಕ್ರಿಯೆ ಅಂತಾನೂ ಈ ಬರಹದಲ್ಲಿ ಧ್ವನಿಸುತ್ತೆ. ಈ ತರ ಸಮರ್ಪಣೆಗೆ ಕ್ರಿಸ್ತನನ್ನೇ ಉದಾಹರಣೆಯಾಗಿ ಕೊಡ್ತಾ ಇದೆಯಾ ಈ ಬರಹ? ಆತನ ನಾಯಕತ್ವಕ್ಕೂ ಆತ ತಂದೆಗೆ ಅಧೀನನಾಗಿದ್ದಕ್ಕೂ ಹೇಗೆ ಸಂಬಂಧ ಕಲ್ಪಿಸುತ್ತೆ? ಬಹಳ ಮುಖ್ಯವಾದ ಪಾಯಿಂಟ್ ಇದು. ಬರಹ ಏನ್ ಹೇಳುತ್ತೆ ಅಂದ್ರೆ, ನೋಡಿ, ಕ್ರಿಸ್ತ ದೇವರಾಗಿದ್ರೂ ಆತ ತನ್ನ ಸ್ವಂತ ಇಚ್ಛೆಯನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸ್ದ ಅಲ್ವಾ? ಹೌದು. ಆತನ ಹೆಡ್ಶಿಪ್ ಅಥವಾ ನಾಯಕತ್ವವನ್ನ ತಂದೆಯ ನಾಯಕತ್ವಕ್ಕೆ ಅಧೀನ ಮಾಡ್ದ. ಅದೇ ತರ ನಾವು ಕೂಡ, ಅಂದ್ರೆ ಅನುಯಾಯಿಗಳು, ನಮ್ಮ ಜೀವನದ ಮೇಲಿನ ನಮ್ಮ ಹಿಡಿತವನ್ನ, ನಮ್ಮ ನಾಯಕತ್ವವನ್ನ ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಇದು ಹೇಳುತ್ತೆ. ಓಕೆ, ಅಂದ್ರೆ ಆತನನ್ನ ಅನುಕರಿಸಬೇಕು ಅಂತ. ನಿಖರವಾಗಿ. ಹಾಗಾದ್ರೆ ಕ್ರಿಸ್ತನ ಚಿತ್ತ ಏನು ಅಂತ ತಿಳ್ಕೊಳ್ಳೋದು ಹೇಗೆ? ಅದಕ್ಕೇನಾದ್ರೂ ದಾರಿ ಹೇಳಿದೆಯಾ ಈ ಪಠ್ಯದಲ್ಲಿ? 3 ದಾರಿಗಳನ್ನ ಇದು ಸೂಚಿಸುತ್ತೆ. ಮೊದಲನೇದು ಆತನ ವಾಕ್ಯ, ಅಂದ್ರೆ ಬೈಬಲ್. ಸರಿ. ಎರಡನೇದು ಆತನ ಕಾರ್ಯಗಳು, ಪ್ರಾವಿಡೆನ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಅಂದ್ರೆ ದೇವರು ನಮ್ಮ ಜೀವನದಲ್ಲಿ, ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನ ಗಮನಿಸೋದು. ಆತನ ಕಾರ್ಯಗಳು ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳು. ಹೌದು, ಆ ಘಟನೆಗಳು, ಸಂದರ್ಭಗಳು, ಅದರ ಮೂಲಕ ದೇವರ ಚಿತ್ತವನ್ನ ಗ್ರಹಿಸೋದು. ಮತ್ತೆ ಮೂರನೇದು ಆತನ ಮಾದರಿ, ಕ್ರಿಸ್ತ ಹೇಗೆ ಬದುಕಿದ, ಆತನ ಆದ್ಯತೆಗಳು ಏನಿದ್ವು ಅಂತ ನೋಡಿ ಕಲಿಯೋದು. ಈ ದೇವರ ಕಾರ್ಯಗಳ ಮೂಲಕ ತಿಳಿಯೋದು ಸ್ವಲ್ಪ ಕಷ್ಟ ಆಗ್ಬೋದಲ್ವಾ? ಅದನ್ನ ಸರಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಿಜ, ಅದಕ್ಕೆ ವಿವೇಕ ಬೇಕು, ಪ್ರಾರ್ಥನೆ ಬೇಕು ಅಂತ ಪಠ್ಯ ನೇರವಾಗಿ ಹೇಳದಿದ್ರೂ ಅದೇ ಧ್ವನಿ ಇದೆ.
ದೇವರ ವಾಕ್ಯದ ಬೆಳಕಿನಲ್ಲಿ ಕ್ರಿಸ್ತನ ಮಾದರಿಯನ್ನ ಇಟ್ಕೊಂಡು ನಮ್ಮ ಜೀವನದ ಘಟನೆಗಳನ್ನು ನೋಡಬೇಕು. ಎಲ್ಲವನ್ನೂ ಜೋಡಿಸಿ ನೋಡಬೇಕು ಅನ್ನೋ ಹಾಗೆ. ಇದರ ಮೂಲ. ಈ ಸಂಪೂರ್ಣ ಸಮರ್ಪಣೆ ಅನ್ನೋ ದಾರಿ ಸ್ವಲ್ಪ ಕಠಿಣನೇ ಅನ್ಸುತ್ತೆ. ಇದಕ್ಕೇನಾದ್ರೂ ಪ್ರತಿಫಲದ ಬಗ್ಗೆ ಹೇಳಿದ್ಯಾ? ಖಂಡಿತ ಇದೆ. ಬರಹ ಸ್ಪಷ್ಟವಾಗಿ ಹೇಳುತ್ತೆ, ಕ್ರಿಸ್ತ ತಂದೆಗೆ ಅಧೀನನಾಗಿದ್ದಕ್ಕೆ ಹೇಗೆ ಉನ್ನತ ಸ್ಥಾನಕ್ಕೆ ಹೋದನೋ ಪ್ರತಿಫಲ ಪಡ್ಕೊಂಡನೋ. ಹೌದು. ಹಾಗೇನೆ ಯಾರು ತಮ್ಮನ್ನ ಪೂರ್ತಿಯಾಗಿ ಕ್ರಿಸ್ತನಿಗೆ ಒಪ್ಸ್ಕೊಳ್ತಾರೋ ಅವರಿಗೆ ದೇವರ ರಾಜ್ಯದಲ್ಲಿ ದೊಡ್ಡ ಪ್ರತಿಫಲ ಇದೆ. ಅದಕ್ಕೆ ಮಹಾನ್ ಬಹುಮಾನ ಹತ್ತಿರದಲ್ಲಿದೆ ಅಂತ ಹೇಳೋದು. ಓಕೆ, ಅಂದ್ರೆ ಇದು ಕೇವಲ ಒಂದು ಕರ್ತವ್ಯ ಅಲ್ಲ, ಇದ್ರಲ್ಲಿ ಒಂದು ಭರವಸೆಯೂ ಇದೆ. ಖಂಡಿತ, ಅದ್ಭುತವಾದ ಭವಿಷ್ಯದ ಭರವಸೆ. ಆದ್ರೆ ಈ ಸಂಪೂರ್ಣ ಅನ್ನೋ ಪದದ ಮೇಲೆ ಬಹಳ ಒತ್ತು ಕೊಟ್ಟಾಗೆ ಕಾಣ್ತಾ ಇದೆ. ಹೌದು, ನೋ ಕಾಂಪ್ರಮೈಸ್. ಬರಹ ಹೇಳುತ್ತೆ, ಇತರ ಎಲ್ಲ ಮುಖ್ಯಸ್ಥರನ್ನು ಮತ್ತು ಅಧಿಕಾರವನ್ನ ಸಂಪೂರ್ಣವಾಗಿ ಕತ್ತರಿಸಿ ಬದಿಗಿಡಬೇಕು. ಅಂದ್ರೆ ನಮ್ಮ ಜೀವನದಲ್ಲಿ ಕ್ರಿಸ್ತನಿಗೆ ಸ್ಪರ್ಧೆ ಕೊಡುವಂಥದ್ದು ಏನಿದೆಯೋ, ಉದಾಹರಣೆಗೆ ಅದು ನಮ್ಮ ಸ್ವಂತ ಅಹಂಕಾರ ಇರ್ಬೋದು, ಈ ಲೋಕದ ಆಸೆಗಳು, ದುಡ್ಡು, ಅಧಿಕಾರ, ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿ ಅಥವಾ ಬೇರೆ ಸಿದ್ಧಾಂತಗಳು, ಇವೆಲ್ಲವನ್ನ ಪೂರ್ತಿಯಾಗಿ ತಿರಸ್ಕರಿಸಬೇಕು. ಕ್ರಿಸ್ತ ಒಬ್ಬನೇ ಹೆಡ್ ಆಗಿರ್ಬೇಕು. ಕತ್ತರಿಸಿ ಬದಿಗಿಡುವುದು ಅನ್ನೋ ಭಾಷೆ ಇದೆಯಲ್ಲ, ಅದು ಬಹಳ ಸ್ಟ್ರಾಂಗ್ ಆದಿದೆ. ಹೌದು, ಅಂದ್ರೆ ಇದು ಬರೀ ಮನಸ್ಸಲ್ಲಿ ಒಪ್ಕೊಳ್ಳೋದಲ್ಲ, ಕ್ರಿಯಾಶೀಲವಾಗಿ ಅದರಿಂದ ದೂರ ಆಗ್ಬೇಕು. ಇದು ಕ್ರಿಸ್ತನ ದೇಹ ಅಂದ್ರೆ ಸಭೆಯ ಸದಸ್ಯರಾಗಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಕರೆ ಇದ್ದಾಗೆ. ನಿಖರವಾಗಿ. ಅಪೊಸ್ತಲ ಪೌಲ ಹೇಳಿದ್ನಲ್ಲ, ನಾನು ಬದುಕೋದಾದ್ರೆ ಅದು ಕ್ರಿಸ್ತನಿಗಾಗಿ ಅಂತ. ಆ ಭಾವನೆ, ನಮ್ಮ ಇಡೀ ಜೀವನ ಆತನಿಗಾಗಿ ಇರಬೇಕು ಅನ್ನೋದು ಇದರ ತಿರುಳು. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಈ ಭಕ್ತಿ ಸಾಹಿತ್ಯ ಎಫೆಷಿಯನ್ಸ್ 1.22 ಕ್ರಿಸ್ತನ ನಾಯಕತ್ವಕ್ಕೆ, ಆತನ ಹೆಡ್ಶಿಪ್ಗೆ ನಾವು ಸಂಪೂರ್ಣವಾಗಿ ಶರಣಾಗಬೇಕು ಅನ್ನೋ ಕರೆಯಾಗಿ ವಿವರಿಸುತ್ತೆ. ಹೌದು, ಕ್ರಿಸ್ತ ತಂದೆಗೆ ಹೇಗೆ ಅಧೀನನಾಗಿವ್ನೋ ಹಾಗೆ ನಾವೂ ಇರಬೇಕು. ಮತ್ತು ಈ ದಾರಿಯಲ್ಲಿ ಕಷ್ಟ ಇದ್ರೂ ಅದಕ್ಕೆ ತಕ್ಕ ಪ್ರತಿಫಲದ ವಾಗ್ದಾನವನ್ನು ಇದು ಮಾಡುತ್ತೆ. ಸಾರಾಂಶದಲ್ಲಿ ಅದೇ, ವೈಯಕ್ತಿಕ ಇಚ್ಛೆಯನ್ನ ದೈವಿಕ ಚಿತ್ತಕ್ಕೆ ಅಧೀನಗೊಳಿಸೋದು. ಇದೊಂದು ಆಳವಾದ ಆಧ್ಯಾತ್ಮಿಕ ಶಿಸ್ತು. ಸರಿ, ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಚಿಂತನೆಗೆ ಪ್ರಶ್ನೆ. ಈ ಬರಹ ಹೇಳತ್ತೆ, ನಮ್ಮ ಜೀವನದಲ್ಲಿ ಕ್ರಿಸ್ತನಲ್ಲದ ಎಲ್ಲ ಮುಖ್ಯಸ್ಥರನ್ನು ಮತ್ತು ಅಧಿಕಾರವನ್ನು ತ್ಯಜಿಸಬೇಕು ಅಂತ. ಈ ಪಠ್ಯದ ಧಾರ್ಮಿಕ ಚೌಕಟ್ಟನ್ನ ಸ್ವಲ್ಪ ಬದಿಗಿಟ್ಟು ಯೋಚಿಸಿದ್ರೆ, ನಮ್ಮ ಇವತ್ತಿನ ದೈನಂದಿನ ಜೀವನದಲ್ಲಿ ಈ ಇತರ ಮುಖ್ಯಸ್ಥರು ಅಥವಾ ನಮ್ಮ ಗಮನವನ್ನ, ನಮ್ಮ ನಿಷ್ಠೆಯನ್ನ ಸೆಳೆಯುವ ಅಧಿಕಾರಗಳು ಯಾವುದಿರ್ಬೋದು? ಇದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಖಂಡಿತ, ಆಳವಾಗಿ ಯೋಚಿಸಬೇಕಾದ ವಿಷಯ.